ನೀವು ಇನ್ನೊಂದ್ಸರಿ ಓದಿಬೇಕು, ಓದಿ. ಅದರಿಂದ ನಾನು ಈಗ ಯಾಕೆಂತಂದ್ರೆ ಯಾರು ಪ್ರತಾಪ್ ಸಿಂಹ ನಾಯ್ಕ್ ಇದ್ದಾರೆ, ಪ್ರತಾಪ್ ಸಿಂಹ ನಾಯ್ಕ್ ಅವ್ರ ಪಾಪ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಬಗ್ಗೆ, ಕೇಂದ್ರ ಸರ್ಕಾರದ ಸಾಧನೆಗಳ ಬಗ್ಗೆ. ಆಮೇಲೆ 10 ವರ್ಷದಲ್ಲಿ ಎಲ್ಲ ಜನ ಬಹಳ ಖುಷಿಯಾಗ್ಬಿಟ್ಟಿದ್ದಾರೆ, ಬಡವರೆಲ್ಲ, ದಲಿತರೆಲ್ಲ, ಆದಿವಾಸಿಗಳೆಲ್ಲ, ಮಹಿಳೆಯರೆಲ್ಲ ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ನಾನು ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಆಮೇಲೆ ಪೂಜಾರರು ಕೂಡ ಹೇಳಿದ್ದಾರೆ, ಅವರು ಎಲ್ಲ ಕೇಂದ್ರ ಸರ್ಕಾರದ ಸಾಧನೆಗಳನ್ನೆಲ್ಲ ಹೇಳಿದ್ದಾರೆ. ಸೊ ಅದರಿಂದ ನಾನು ಉತ್ತರ ಕೊಡಬೇಕು ಬೇಡ, ನೀವು ಹೇಳೋದಕ್ಕೆ ಉತ್ತರ ಕೊಡಕ್ ಹೋದ್ರೆ ಮಧ್ಯೆ ಎದ್ದು ನಿಂತ್ಕೊಳ್ಳೋದು. ನಾನು ಮಾನ್ಯ ಸಭಾಪತಿಯವರೇ 94-95 ಫೈನಾನ್ಸ್ ಮಿನಿಸ್ಟರ್ ಆದ 94-95 ಇದು 15ನೇ ಬಜೆಟ್. ಯಾವಾಗಲೂ ಕೂಡ ಈ ತರ ವಿರೋಧ ಪಕ್ಷದವರು ನೋಡಿದ್ದಿಲ್ಲ. ನಾನು ಐ ನೆವರ್ ಕಮ್ ಅಕ್ರಾಸ್ ಸಚ್ ಎನ್ ಅಪೋಸಿಷನ್. ಉತ್ತರ ಕೊಡುವಾಗ ಕೇಳ್ತಿದ್ರು ಎಲ್ಲ ವಿರೋಧ ಪಕ್ಷದವರು. ಅವತ್ತು ವಿರೋಧ ಪಕ್ಷದ ನಾಯಕರಿದ್ರು, ಅವತ್ತು ಬಿಜೆಪಿಯವರು ಇದ್ರು, ಅವತ್ತು ಜೆಡಿಎಸ್ನವರು ಇದ್ರು, ಎಲ್ಲ ಕೇಳ್ತಾ ಇದ್ರು. ಮಧ್ಯ ಪ್ರತಿ ಸೆಂಟೆನ್ಸ್ಗೆ ಎದ್ದು ನಿಂತ್ಕೊಂಡ್ರೆ ಹೌ ಟು ಕಂಪ್ಲೀಟ್ ಮೈ ಸ್ಪೀಚ್. ನಿಮ್ಮ ಸ್ಪೀಚ್ ಮುಗಿಯೋಣ, ಅವ್ರು ಕೇಳ್ತಾರೋ ಕ್ಲಾರಿಫಿಕೇಶನ್ ಉತ್ತರ ಹೇಳಿ. ಈಗ ದಯಮಾಡಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಅವರು ನಾನು ಈಲ್ಡ್ ಆದ್ರೆ ಕೇಳಿ, ಏನಾದ್ರು ಇಲ್ಲದೆ ಹೋದ್ರೆ ನಾನು ಉತ್ತರ ಎಲ್ಲ ಪೂರ್ಣ ಆದ್ಮೇಲೆ ಬರ್ಕೊಂಡು ಏನೇನ್ ಕ್ಲಾರಿಫಿಕೇಶನ್ ಕೇಳಬೇಕು ಕೇಳಿ. ಕರೆಕ್ಟ್, ಆಯ್ತು, ಹಂಗ್ ಮಾಡಿ, ಹಂಗ್ ಮಾಡಿ. ರೈಟ್. ಈ ತರ ಆದ್ರೆ ಪ್ರತಿ ಸೆಂಟೆನ್ಸ್ಗೆ ನಿಂತ್ಕೊಂಡ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಮಾತಾಡಿ ಟು ಕಂಪ್ಲೀಟ್ ಮೈ ಸ್ಪೀಚ್, ಕಂಪ್ಲೀಟ್ ಮೈ ರಿಪ್ಲೈ. ಇಲ್ಲ, ನಾನು ಯಾರು ಪರ್ಮಿಷನ್ ಕೊಡಲಿಕ್ಕೆ ಮಾತಾಡಿ, ಆಮೇಲೆ ಅವ್ರು ಏನ್ ಕೇಳ್ತಾರೆ ಕ್ಲಾರಿಫೈ ಮಾಡಿ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈಗ ನಾನು ಪೂಜಾರರು ಹೇಳಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರ ಇಂಟರ್ವ್ಯೂ, ಪ್ರಜಾವಾಣಿಯಲ್ಲಿ ಬಂದಿರತಕ್ಕಂಥ ಇಂಟರ್ವ್ಯೂ, ಅದನ್ನು ಹೇಳಿದ್ದಾರೆ. ನಿನ್ನೆ ಬಸವರಾಜ ಬೊಮ್ಮಾಯಿ ಅವರು ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟದನ್ನ ಹೇಳಿದ್ದಾರೆ. ನಾನು ಹೇಳ್ತಾ ಇರೋದು ಅವರ ಬಜೆಟ್ ಸ್ಪೀಚ್ ನಲ್ಲಿ ಏನ್ ಹೇಳಿದ್ರು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಹೇಳ್ತಾ ಇದ್ದೀನಿ. ನಿರ್ಮಲಾ ಸೀತಾರಾಮನ್ ಏನ್ ಹೇಳಿದ್ರು ಅವ್ರ ಬಜೆಟ್ ಸ್ಪೀಚ್ ನಲ್ಲಿ, ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಏನ್ ಹೇಳಿದ್ರು ಅದನ್ನ ಹೇಳಿದ್ರು. ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ, ಈಗ ನೀವು ಸರಿಯಾದ ಫಾರ್ಮ್ಯಾಟ್ ಕಳಿಸಿಲ್ಲ, ಫಾರ್ಮ್ಯಾಟ್ ನಲ್ಲಿ ಕೇಳಿಲ್ಲ. ನಾನು ಪ್ರಧಾನಮಂತ್ರಿಗಳು ಭೇಟಿ ಮಾಡಿದ್ದೀನಿ,